ವಿದ್ಯಾರ್ಥಿಗಳೇ, ನಾವು ಈ ದಿನ 9ನೇ ತರಗತಿಯ ಗಣಿತ ವಿಷಯದ ಬೀಜಗಣಿತದಲ್ಲಿ ಬಹುಪದೋಕ್ತಿಗಳ ಬಗ್ಗೆ ತಿಳ್ಕೊಳ್ಳೋಣ. ವಿದ್ಯಾರ್ಥಿಗಳೇ, ನೀವು 8ನೇ ತರಗತಿಯಲ್ಲಿ ಬೀಜೋಕ್ತಿಗಳ ಬಗ್ಗೆ ಮತ್ತು ಬೀಜ ಪದಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಬೀಜ ಪದಗಳು ಅಂದ್ರೇನು, ಬೀಜ ಪದದ ಬರುವಂತ ಚರಾಕ್ಷರ ಅಂದ್ರೇನು, ಮತ್ತೆ ಸ್ಥಿರಾಕ್ಷರ ಅಂದ್ರೇನು, ಮತ್ತೆ ಬೀಜ ಪದಗಳ ಸಂಕಲನ, ವ್ಯವಕಲನ, ಗುಣಾಕಾರ ಮತ್ತು ಭಾಗಾಕಾರಗಳ ಬಗ್ಗೆ ತಿಳ್ಕೊಂಡಿದ್ದೀರಿ. ಅದೇ ರೀತಿಯಲ್ಲಿ ಗುಣಾಕಾರದಲ್ಲಿ ಬರುವಂತಹ ಸಂಕಲನದಲ್ಲಿ ಬರುವಂತಹ ಸಜಾತಿ ಪದಗಳನ್ನ ಕೂಡಬೇಕು ಮತ್ತು ಕಳೆಯಬಹುದು. ಅದೇ ವಿಜಾತಿ ಪದಗಳನ್ನು ಕೂಡ್ಲಿಕ್ಕೆ ಬರೋದಿಲ್ಲ ಮತ್ತೆ ಕಳೆಯಲಿಕ್ಕೆ ಬರೋದಿಲ್ಲ ಅಂತ ತಿಳ್ಕೊಂಡಿದ್ದೀರಿ. ಅದೇ ರೀತಿಯಾಗಿ 8ನೇ ತರಗತಿಯಲ್ಲಿ ಬೀಜ ಪದಗಳ ಗುಣಿಸೋದು ಅಂದ್ರೆ ಏಕಪದದಿಂದ ಏಕಪದ ಗುಣಿಸೋದು, ದ್ವಿಪದದಿಂದ ದ್ವಿಪದ ಗುಣಿಸೋದು, ಏಕಪದದಿಂದ ದ್ವಿಪದ ಗುಣಿಸೋದು ಹೇಗೆ ಅನ್ನೋದನ್ನ ತಿಳ್ಕೊಂಡಿದ್ದೀರಿ. ಅದೇ ರೀತಿಯಾಗಿ ಬೀಜ ಪದಗಳನ್ನು ಯಾವ ರೀತಿ ಭಾಗಿಸೋದು ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಂಡಿದ್ದೀರಿ. ಈ ತರಗತಿಯಲ್ಲಿ ನಾವು ಬಹುಪದೋಕ್ತಿಗಳು ಅಂದ್ರೆ ಒಂದು ಬೀಜ ಪದದಲ್ಲಿ ಬರುವಂತಹ ಬಹುಪದೋಕ್ತಿಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ಬಹುಪದೋಕ್ತಿಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಮುಂಚೆ ನೀವು 8ನೇ ತರಗತಿಯಲ್ಲಿ ಕೆಲವೊಂದು ನಿತ್ಯ ಸಮೀಕರಣಗಳ ಬಗ್ಗೆ ಕೂಡ ತಿಳ್ಕೊಂಡಿದ್ದೀರಿ. ಆ ನಿತ್ಯ ಸಮೀಕರಣಗಳು ಯಾವ್ದಪ್ಪ ಅಂತ ಹೇಳಿದ್ರೆ ನೋಡಿ, a plus b whole square is equal to a square plus 2ab plus b square. ಇದೊಂದು ನಿತ್ಯ ಸಮೀಕರಣ. ಎರಡನೇದು a minus b whole square is equal to a square minus 2ab plus b square. ಮೂರನೇದು a square minus b square is equal to a plus b into a minus b. ಈ ಮೂರು ನಿತ್ಯ ಸಮೀಕರಣಗಳ ಬಗ್ಗೆ ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೀರಿ. ಈ ನಿತ್ಯ ಸಮೀಕರಣಗಳನ್ನ ಯಾವ ರೀತಿ ಕಂಡುಹಿಡಿಯೋದು, ಅದೇ ರೀತಿ ಈ ನಿತ್ಯ ಸಮೀಕರಣಗಳನ್ನು ಯಾವ ರೀತಿ ಬಿಡಿಸೋದು ಅಂದ್ರೆ ಅಪವರ್ತನ ಮಾಡೋದ್ರ ಬಗ್ಗೆ ಕೂಡ ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೀರಿ. ಇಲ್ಲಿ ಎ ಮತ್ತು ಬಿ ಎರಡು ಚರಾಕ್ಷರ ತಗೊಂಡಿದ್ದೀನಿ. ಎ ಮತ್ತು ಬಿ ತಗೊಳ್ಬೇಕು ಅಂತೇನಿಲ್ಲ, ಎಕ್ಸ್ ಪ್ಲಸ್ ವೈ ಅಂತ ಆದ್ರೂ ಆಗುತ್ತೆ. ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್ ಅಂತ ಹೇಳಿದ್ರೆ ಇದಕ್ಕೂ ಬರೀಬಹುದು. ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 2xy ಪ್ಲಸ್ ವೈ ಸ್ಕ್ವೇರ್. ಇಲ್ಲಿ ಎ ಮತ್ತು ಬಿ ಎಂಬ ಎರಡು ಚರಾಕ್ಷರಗಳಿಗೆ ಬದಲಾಗಿ ಎಕ್ಸ್ ಮತ್ತು ವೈ ತಗೊಂಡಿದ್ದೀನಿ. ಇದು ಅಷ್ಟೇ, ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವೇರ್ ತಗೋಬಹುದು. ಅವಾಗ ಎಕ್ಸ್ ಸ್ಕ್ವೇರ್ ಮೈನಸ್ 2xy ಪ್ಲಸ್ ವೈ ಸ್ಕ್ವೇರ್ ಅಂತ ಆಗ್ತದೆ. ಅದೇ ಇದನ್ನು ಕೂಡ ಹಾಗೆ ತಗೊಳ್ತಾ ಹೋಗ್ಬೋದು. ಈ ರೀತಿಯಾಗಿ ನಾವು ಇಲ್ಲಿ ನಿಬಂಧ ನಿತ್ಯ ಸಮೀಕರಣಗಳ ಬಗ್ಗೆ ಬಿಡಿಸೋದನ್ನ ಮತ್ತು ಅಪವರ್ತನ ಮಾಡೋದ್ರ ಬಗ್ಗೆ ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ. ಇಲ್ಲಿ ನಾವು ಈ ಅಧ್ಯಾಯದಲ್ಲಿ 9ನೇ ತರಗತಿಯಲ್ಲಿ ಬೀಜೋಕ್ತಿಗಳನ್ನ ತೆಗೆದುಕೊಂಡು ತೆಗೆದುಕೊಂಡು ಬಹುಪದಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಮತ್ತೆ ಈ ಒಂದು ಅಧ್ಯಾಯದಲ್ಲಿ ಶೇಷ ಪ್ರಮೇಯದ ಬಗ್ಗೆ ಮತ್ತೆ ಅಪವರ್ತನ ಪ್ರಮೇಯದ ಬಗ್ಗೆ ತಿಳ್ಕೊಳ್ಬಹುದು. ಶೇಷ ಪ್ರಮೇಯ ಅಂತಂದ್ರೆ ಶೇಷವನ್ನು ಯಾವ ರೀತಿ ಕಂಡಿದ್ದು ಮತ್ತೆ ಒಂದು ಅಪವರ್ತನ ಮೂಲಕ ಪ್ರಮೇಯವನ್ನು ಯಾವ ರೀತಿ ಬಿಡಿಸೋದು ಅನ್ನೋದ್ರ ಬಗ್ಗೆ ಈ ದಿನ ತಿಳ್ಕೊಳ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ಈಗ ನಾವು ಬಹುಪದೋಕ್ತಿಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಆ ಬಹುಪದೋಕ್ತಿಗಳಲ್ಲಿ ನಿಮಗೆ ಈ ವರ್ಷ ಬರುವಂತದ್ದು ಒಂದು ಚರಾಕ್ಷರಗಳು ಬಹುಪದೋಕ್ತಿಗಳು ಅಂತ. ಒಂದು ಚರಾಕ್ಷರ ಉಳ್ಳ ಬಹುಪದೋಕ್ತಿ. ವಿದ್ಯಾರ್ಥಿಗಳೇ, ಇದು ಒಂದು ಚರಾಕ್ಷರ ಅಂತ ಹೇಳಿದ್ರೆ ನಿಮಗೆ ಮುಖ್ಯವಾಗಿ 8ನೇ ತರಗತಿಯಲ್ಲಿ ಚರಾಕ್ಷರ ಅಂದ್ರೇನು, ಸ್ಥಿರಾಕ್ಷರ ಅಂದ್ರೇನು ಅದ್ರ ಬಗ್ಗೆ ತಿಳ್ಕೊಂಡಿದ್ರೆ. ಚರಾಕ್ಷರಗಳು ಅಂತ ಹೇಳಿದ್ರೆ ನಾವು ಇಂಗ್ಲಿಷ್ ಆಲ್ಫಾಬೆಟ್ಸ್ ಸ್ಮಾಲ್ ಲೆಟರ್ಸ್ ಅಂತ ಹೇಳಿದ್ರೆ ಎ ಆಗಿರ್ಬೋದು, ಬಿ ಆಗಿರ್ಬೋದು, ಸಿ ಆಗಿರ್ಬೋದು, ಅದೇ ರೀತಿಯಾಗಿ ಉಳಿದಂತ ಲೆಟರ್ಸ್ಗಳು ಕೊನೆಗೆ XY Z. ಈ ಎಲ್ಲಾ ಇಂಗ್ಲಿಷ್ ಆಲ್ಫಾಬೆಟ್ಸ್ ನ ಚಿಕ್ಕ ಅಕ್ಷರಗಳನ್ನ ಚರಾಕ್ಷರಗಳು ಅಂತ ಕರೀತಾರೆ. ಏನ್ ಕರೀತಾರೆ? ಚರಾಕ್ಷರಗಳು ಅಂತ ಕರೀತಾರೆ. ಸ್ಥಿರಾಕ್ಷರಗಳು ಅಂತ ಹೇಳಿದ್ರೆ ವಾಸ್ತವ ಸಂಖ್ಯೆಗಳು. ವಾಸ್ತವ ಸಂಖ್ಯೆಗಳು ಅಂದ್ರೆ 2 ಆಗಿರ್ಬೋದು, 4 ಆಗಿರ್ಬೋದು, 3 ಆಗಿರ್ಬೋದು, -5 ಆಗಿರ್ಬೋದು, 8 ಆಗಿರ್ಬೋದು. ಇದಕ್ಕೆ ಏನು ಕರೀತಾರೆ? ಸ್ಥಿರಾಕ್ಷರಗಳು ಅಂತ ಕರೀತಾರೆ. ಇದಕ್ಕೂ ಏನ್ ವ್ಯತ್ಯಾಸಪ್ಪ ಅಂತ ಹೇಳಿದ್ರೆ, ಚರಾಕ್ಷರಗಳಿಗೆ ನಿರ್ದಿಷ್ಟವಾದ ಬೆಲೆ ಇರುವುದಿಲ್ಲ. ಅದು ಸಮಸ್ಯೆಗಳಿಗೆ ತಕ್ಕಂತೆ, ಲೆಕ್ಕಕ್ಕೆ ತಕ್ಕಂತೆ ಬೆಲೆ ಬದಲಾವಣೆ ಆಗ್ತಾ ಹೋಗುತ್ತೆ.
ಸ್ಥಿರಾಕ್ಷರಗಳಿಗೆ ನಿರ್ದಿಷ್ಟವಾದ ಬೆಲೆ ಆಗ್ತಾ ಹೋಗುತ್ತೆ. ಇದು 2 ಅಂತ ಹೇಳಿದ್ರೆ ಅದ್ರ ಬೆಲೆ 2 ಆಗುತ್ತೆ ಹೊರತು ಅದು 3 ಆಗಲಿಕ್ಕೆ ಸಾಧ್ಯತೆ ಇಲ್ಲ, 4 ಆಗಲಿಕ್ಕೆ ಸಾಧ್ಯತೆ ಇಲ್ಲ. 4 ಒಂದು ಸ್ಥಿರ ಸಂಖ್ಯೆ, ಇದು ಸ್ಥಿರಾಕ್ಷರ ಅಥವಾ ಸ್ಥಿರ ಸಂಖ್ಯೆ ಕರಿಬಹುದು. 3 -5 8. ಇದೇ ರೀತಿಯಾಗಿ ವಾಸ್ತವ ಸಂಖ್ಯೆಗಳೆಲ್ಲವೂ ಕೂಡ ಎಂತ ಸಂಖ್ಯೆಗಳಾಗಿರುತ್ತೆ, ಸ್ಥಿರಾಕ್ಷರಗಳಾಗಿರುತ್ತೆ ಅಥವಾ ಸ್ಥಿರ ಪದಗಳಾಗಿರುತ್ತೆ. ಇವು ಎ ಬಿ ಸಿ ಮತ್ತು ಈ ರೀತಿಯ ಬರೆದಂತಹ XYZ ಈ ಎಲ್ಲಾ ಅಕ್ಷರಗಳನ್ನ ಏನಂತ ಕರೀತಾರೆ, ಚರಾಕ್ಷರಗಳು ಅಂತ ಕರೀತಾರೆ. ಇಲ್ಲಿ ಚರಾಕ್ಷರಗಳು ಮತ್ತು ಸ್ಥಿರಾಂಕಗಳು. ನೋಡಿ, ಉದಾಹರಣೆ ನಾನು 2x ಅಂತ ತಗೊಳ್ತಾ ಹೋಗ್ತೀನಿ. 2x ಅಲ್ಲಿ 2 ಎಂಬುದು ಸ್ಥಿರಾಂಕ. 2 ಎಂಬುದು ಸ್ಥಿರಾಂಕ, ಒಂದು ವಾಸ್ತವ ಸಂಖ್ಯೆ ಆದ್ರಿಂದ ಸ್ಥಿರಾಂಕ, ಅದಕ್ಕೆ ನಿರ್ದಿಷ್ಟವಾದ ಬೆಲೆ ಇರುತ್ತೆ. x ಎಂಬುದು ಒಂದು ಚರಾಕ್ಷರ. ಯಾಕೆಂತ ಹೇಳಿದ್ರೆ x ಗೆ ನಿರ್ದಿಷ್ಟವಾದ ಬೆಲೆ ಇಲ್ಲ, ಅದು ಲೆಕ್ಕಕ್ಕೆ ತಕ್ಕಂತೆ ಏನಾಗ್ತಾ ಹೋಗುತ್ತೆ, ಬದಲಾವಣೆ ಆಗ್ತಾ ಹೋಗುತ್ತೆ. x 0 ಆಗಿರ್ಬೋದು, 1 ಆಗಿರ್ಬೋದು, 2 ಆಗಿರ್ಬೋದು. ಅಂದ್ರೆ x ಏನಾಗಿರ್ಬೋದು, 0 ಇರ್ಬೋದು, 1 ಇರ್ಬೋದು, 2 ಇರ್ಬೋದು, 3 ಇರ್ಬೋದು, ಬೇರೆ ಯಾವ್ದಾದ್ರು ಸಂಖ್ಯೆ ಇರ್ಬೋದು. ಅದು ಲೆಕ್ಕಕ್ಕೆ ತಕ್ಕಂತೆ ಏನಾಗುತ್ತೆ, ಬದಲಾವಣೆ ಆಗ್ತಾ ಹೋಗುತ್ತೆ. ಅದರಿಂದ ಇಲ್ಲಿ x ಏನಾಗುತ್ತೆ, ಚರಾಕ್ಷರ ಆಗುತ್ತೆ. x ಚರಾಕ್ಷರ, 2 ಸ್ಥಿರಾಂಕ ಆಗುತ್ತೆ. 2 ಸ್ಥಿರಾಂಕ ಆಗುತ್ತೆ. ಈ ರೀತಿಯಾಗಿ ನಾವು ಚರಾಕ್ಷರ ಮತ್ತು ಸ್ಥಿರಾಕ್ಷರವನ್ನ ಅರಿತಾ ಹೋಗ್ಬೋದು. ಇನ್ನೊಂದು ಉದಾಹರಣೆ ಅಂತ ಹೇಳಿದ್ರೆ ನೋಡಿ, -5 XYZ ಅಂತ ಇದೆ. -5 XYZ. ಇಲ್ಲಿ -5 ಸ್ಥಿರಾಂಕ, -5 ಸ್ಥಿರಾಂಕ. X Y Z ಗಳು ಇವೇನಾಗುತ್ತೆ, ಚರಾಕ್ಷರಗಳು. ಅಂದ್ರೆ ಬೀಜ ಪದಗಳು ಏನಂತ ಕರೀತಾರೆ, ಚರಾಕ್ಷರಗಳು ಅಂತ ಕರೀತಾರೆ. ಈ ಚರಾಕ್ಷರಗಳ ನಿರ್ದಿಷ್ಟವಾದ ಬೆಲೆ ಇರೋದಿಲ್ಲ, ಅವು ಲೆಕ್ಕಕ್ಕೆ ತಕ್ಕಂತೆ ಏನಾಗುತ್ತೆ, ಬದಲಾವಣೆ ಆಗ್ತಾ ಹೋಗುತ್ತೆ. ಹೇಗೆ ಬದಲಾವಣೆ ಆಗುತ್ತೆ ಅನ್ನೋದನ್ನ ನಾವು ಈ ಒಂದು ಉದಾಹರಣೆ ಮೂಲಕ ತಿಳ್ಕೊಳ್ತಾ ಹೋಗೋಣ. ಉದಾಹರಣೆ ನೋಡಿ, ನೀವು 8ನೇ ತರಗತಿಯಲ್ಲಿ ಒಂದು ಚರಾಕ್ಷರವುಳ್ಳ ಬೀಜ ಪದ ಬೇಕಾದಷ್ಟು ತಿಳ್ಕೊಂಡಿದ್ದೀರಿ. ಈಗ x + 3 = 5 ಅಂತ ಬರೆದಿದ್ರಿ. ಇದು ಒಂದು ರೇಖಾತ್ಮಕ ಸಮೀಕರಣ. ರೇಖಾತ್ಮಕ ಸಮೀಕರಣ ಅಂದ್ರೇನು, ಇದ್ರ ಬಗ್ಗೆ ಮುಂದೆ ಹೇಳ್ತಾ ಹೋಗ್ತೀನಿ. ಇದು 8ನೇ ತರಗತಿ ತಿಳ್ಕೊಂಡಿರೋದು. ಇದೊಂದು ರೇಖಾತ್ಮಕ ಸಮೀಕರಣ. x + 3 = 5. ನೋಡಿ, ಇಲ್ಲಿ x ಎಂಬುದು ಚರಾಕ್ಷರ, 3 ಸ್ಥಿರಾಂಕ, 5 ಸ್ಥಿರಾಂಕ. ಅಂದ್ರೆ 3ಕ್ಕೆ ಎಷ್ಟನ್ನೋ ಸೇರಿಸಿದಾಗ ಎಷ್ಟಾಗುತ್ತೆ, 5 ಆಗುತ್ತೆ. ಅಂದ್ರೆ ಲೆಕ್ಕಕ್ಕೆ ತಕ್ಕಂತೆ x ಬೆಲೆ ಬದಲಾವಣೆ ಆಗ್ತಾ ಹೋಗುತ್ತೆ. ಈ ಲೆಕ್ಕದಲ್ಲಿ x ಬೆಲೆ ಎಷ್ಟಾಗುತ್ತೆ ಅಂತ ಹೇಳಿದ್ರೆ, x ಬೆಲೆ ಹೇಗೆ ಕಂಡುಹಿಡಿಯಬೇಕು, x = 5. ಈ 3ಅನ್ನ ಮುಂದಕ್ಕೆ ತಗೊಂಡು ಹೋದ್ರೆ +3 ದಿನಾಂತ -3 ಆಗುತ್ತೆ. x ಎಷ್ಟಾಯ್ತು, ಅಲ್ಲಿಗೆ 2 ಆಯ್ತು. ಅಂದ್ರೆ x ಗೆ 2 ಹಾಕ್ತಾ ಇಲ್ಲಿಗೆ x + 3 = 5 ಇದೆ ಅಲ್ವಾ. x ಗೆ 2 ಹಾಕಿದ್ರೆ 2 + 3 = 5. ಅಂದ್ರೆ 5 = 5. ಅಂದ್ರೆ x ಬೆಲೆ ಎಷ್ಟಾಯ್ತು, 2 ಆಯ್ತು. ಈ ಲೆಕ್ಕಕ್ಕೆ x ಬೆಲೆ 2 ಆಯ್ತು. ಇದೇ ತರ ಇದೇ ಚರಾಕ್ಷರ ತಗೊಂಡು ಸ್ವಲ್ಪ ಲೆಕ್ಕ ಬದಲಾವಣೆ ಮಾಡ್ತೀನಿ ನಾನು. ಈಗ x - 8 = 15 ಅಂತ ಆಗ್ತದೆ. x - 8 = 15 ಅಂತ ಆಗ್ತದೆ. ನೋಡಿ, ಇಲ್ಲೂ ಕೂಡ ಚರಾಕ್ಷರ ಯಾವಿದೆ, x ಇದೆ. ಇಲ್ಲೂ ಕೂಡ ಚರಾಕ್ಷರ ಯಾವಿದೆ, x ಇದೆ. ಈ ಲೆಕ್ಕದಲ್ಲಿ ಚರಾಕ್ಷರದ ಬೆಲೆ ಎಷ್ಟು ಬಂತು, 2 ಬಂತು. ಆದ್ರೆ ಈ ಲೆಕ್ಕದಲ್ಲಿ ಚರಾಕ್ಷರದ ಬೆಲೆ ಲೆಕ್ಕಕ್ಕೆ ತಕ್ಕಂತೆ ಬದಲಾವಣೆ ಆಗುತ್ತೆ, ಅಲ್ಲಿ ಬೇರೆ ಬರ್ತಾ ಆಗುತ್ತೆ. ಈಗ 2ನೇ ಲೆಕ್ಕದಲ್ಲಿ ಚರಾಕ್ಷರ ಎಷ್ಟು ಬರ್ತದೆ ಅಂತ ಹೇಳಿದ್ರೆ x = 15. 8ಅನ್ನ ಮುಂದಕ್ಕೆ ತಗೊಂಡೋಗಿ 8ಅನ್ನ ಮುಂದಕ್ಕೆ ತಗೊಂಡೋದ್ರೆ -8 ದಿನಾಂಕ +8 ಆಗುತ್ತೆ. ಎಷ್ಟಾಗುತ್ತೆ, +8 ಆಗುತ್ತೆ. x = 15ಕ್ಕೆ 8ಅನ್ನ ಸೇರಿಸಿ ಎಷ್ಟಾಗುತ್ತೆ, 23 ಆಗುತ್ತೆ. ಅಂದ್ರೆ ಈ ಲೆಕ್ಕದಲ್ಲಿ 2ನೇ ಲೆಕ್ಕದಲ್ಲಿ ಚರಾಕ್ಷರದ ಬೆಲೆ ಎಷ್ಟಾಗುತ್ತೆ, 23 ಆಗುತ್ತೆ. ಈ ರೀತಿಯಾಗಿ ಏನಾಗುತ್ತೆ, ಇಲ್ಲಿ ಬೀಜ ಪದ ಅಂದ್ರೆ ಚರಾಕ್ಷರದ ಬೆಲೆ ಲೆಕ್ಕಕ್ಕೆ ತಕ್ಕಂತೆ ಬದಲಾವಣೆ ಆಗ್ತಾ ಹೋಗುತ್ತೆ. ಅದಕ್ಕೆ ನಿರ್ದಿಷ್ಟವಾದ ಬೆಲೆ ಇರೋದಿಲ್ಲ, ಸ್ಥಿರವಾದ ಬೆಲೆ ಇರೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ x ಅನ್ನು ಏನಂತ ಕರೀತಾರೆ, ಚರಾಕ್ಷರ ಅಂತ ಕರೀತಾರೆ. ಇದೇ ರೀತಿಯಾಗಿ ಇನ್ನೊಂದು ಉದಾಹರಣೆ ಕೊಡ್ತಾ ಹೋಗ್ತೀನಿ. ಇನ್ನೊಂದು ಉದಾಹರಣೆ ಏನಂದ್ರೆ, x ಗೆ ಬದಲಾಗಿ ಬೇರೆ ಅಕ್ಷರ ತಗೊಳ್ತೀನಿ, ಚರಾಕ್ಷರವನ್ನ. ಇಲ್ಲಿ 2a = 10 ಅಂತ ತಗೊಳ್ತೀನಿ. 2a = 10. ಇದು 2a ಅಂತ ಹೇಳಿದ್ರೆ 2 × a ಅಂತ ಅರ್ಥ. ಅಂದ್ರೆ 2ರ ಜೊತೆಗೆ ಯಾವುದೋ ಒಂದು ಸಂಖ್ಯೆಯನ್ನು ಗುಣಿಸ್ತಾ
ಇಂಟು ಅಂತಿದೆಯಲ್ವಾ, ಎರಡು ಜೊತೆಗೆ ಯಾವುದೋ ಸಂಖ್ಯೆ ಗುಣಿಸ್ತಾ ಬರುತ್ತೆ 10 ಬರುತ್ತೆ. ಹಾಗಾದ್ರೆ ಹೇಗೆ ಯಾವ ಬೆಲೆ ಹಾಕಿ 10 ಬರುತ್ತೆ ಅದನ್ನ ಕಂಡುಹಿಡಿಬೇಕು. ಹೇಗೆ ಯಾವ ಬೆಲೆ ಹಾಕಿದ್ರೆ ಅಲ್ಲಿಗೆ ಯಾಕೆ ಕಂಡಿದ್ದು a is equal to 10 2 ಈಕ್ವಲ್ಸ್ ಮುಂಭಾಗದಾಗ ಡಿವೈಡೆಡ್ ಬೈ ಆಗುತ್ತೆ, ಇಂಟು ಇದಾಗುತ್ತೆ ಡಿವೈಡೆಡ್ ಬೈ ಆಗುತ್ತೆ ಬೈ 2 ಆಗುತ್ತೆ. 2 is equal to 2 ಒಂದೇ 2 ಆಗಿದೆ. ಎಕ್ಸ್ ಬೆಲೆ ಸಾಧ್ಯದಲ್ಲಿ 5 ಆಯ್ತು. ಎಕ್ಸ್ ಬೆಲೆ ಎಲ್ಲ ಎ ಬೆಲೆ, ಎ ಚರಾಕ್ಷರ 5 ಆಯ್ತು. ನೋಡಿ ಈ ಲೆಕ್ಕದಲ್ಲಿ ಅಂದ್ರೆ 2ಕ್ಕೆ ಎಗೆ ಎಷ್ಟು ಕೊಡ್ಬೇಕು 5 ಕೊಡ್ಬೇಕಾಗುತ್ತೆ. 2 5 10 ಆಯ್ತು. ಈ ಲೆಕ್ಕದಲ್ಲಿ ಚರಾಕ್ಷರ ಏನ ಬೆಲೆ ಎಷ್ಟಾಯ್ತು 5 ಆಯ್ತು. ಅದೇ ರೀತಿಯಾಗಿ ಇದೇ ಚರಾಕ್ಷರ ತಗೊಂಡು ಸ್ವಲ್ಪ ಲೆಕ್ಕ ಬದಲಾವಣೆ ಮಾಡ್ತೀನಿ. ಇಲ್ಲಿ 5 ಇಂಟು ಎ ಇಸ್ ಈಕ್ವಲ್ ಟು 45 ಮಾಡ್ತೀವಿ. 5 ಇಂಟು ಎ 45 ಮಾಡ್ತೀವಿ. ಈಗ 5 ಇಂಟು ಎ ಅಂದ್ರೆ 5ರಿಂದ ಎಗೆ ಯಾವುದೋ ಬೆಲೆಯನ್ನು ಹಾಕಿ ಗುಣಿಸಿದ್ರೆ ಎಷ್ಟು ಬರುತ್ತೆ 45 ಬರುತ್ತೆ ಅಂತ ಅರ್ಥ. ಎ ಇಸ್ ಈಕ್ವಲ್ ಎಷ್ಟು ಆಗುತ್ತೆ 45/5. ಎ ಇಸ್ ಈಕ್ವಲ್ ಟು 5 9 45. ನೋಡಿ ಈ ಲೆಕ್ಕದಲ್ಲಿ ಚರಾಕ್ಷರ ಎಷ್ಟಾಯ್ತು 9 ಆಯ್ತು. ಈ ಲೆಕ್ಕದಲ್ಲಿ ಎಷ್ಟಿತ್ತು 5 ಇತ್ತು. ಈ ರೀತಿಯಾಗಿ ಲೆಕ್ಕಕ್ಕೆ ತಕ್ಕಂತೆ ಅಲ್ಲಿ ಆ ಚರಾಕ್ಷರದ ಬೆಲೆ ಬದಲಾವಣೆ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಬೀಜ ಪದವನ್ನ ಏನಂತ ಕರೀತಾರೆ ಚರಾಕ್ಷರ ಅಂತ ಕರೀತಾರೆ. ಇಲ್ಲಿ ಸಂಖ್ಯೆಗಳನ್ನ ಕರೀತಾರೆ, ವಾಸ್ತವ ಸಂಖ್ಯೆಗಳನ್ನ ಕರೀತಾರೆ, ಸ್ಥಿರಾಂಕಗಳು ಅಂತ ಕರೀತಾ ಹೋಗ್ತಾರೆ. ಈ ರೀತಿಯಾಗಿ ಚರಾಕ್ಷರ ಮತ್ತು ಸ್ಥಿರಾಂಕಗಳ ಬಗ್ಗೆ ತಿಳ್ಕೊಳ್ತಾ ಹೋಗಿದ್ವಿ. ನೋಡಿ ಇವೆಲ್ಲವೂ ಕೂಡ ಬೀಜ ಪದವನ್ನು ಕರೀತಾರೆ. 2x 3x ಮೈನಸ್ x ಮೈನಸ್ 2ನೇ ಒಂದು x ಇದು ಇವೆಲ್ಲ ಬೀಜೋಕ್ತಿಗಳು ಆಗ್ತಾ ಹೋಗುತ್ತೆ. ಈ ಎಲ್ಲಾ ಬೀಜೋಕ್ತಿಗಳಲ್ಲಿ ಚರಾಕ್ಷರ ಇದೆ, x ಇದೆ, ಇವಕ್ಕೆ ನಿರ್ದಿಷ್ಟ ಬೆಲೆ ಇರುತ್ತಲ್ಲ ಅದು ಬದಲಾವಣೆ ಆಗ್ತಾ ಹೋಗುತ್ತೆ. ಇಲ್ಲಿ ಎ ಇಂದ ಹಿಡಿದು ಝೆಡ್ ವರೆಗೂ ಬರುವಂತಹ ಎಲ್ಲಾ ಅಕ್ಷರಗಳನ್ನು ಏನ್ ಕರೀತಾರೆ ಚರಾಕ್ಷರಗಳು ಅಂತ ಕರೀತಾ ಹೋಗ್ತಾರೆ. ನೋಡಿ ಉದಾಹರಣೆ ಇನ್ನೊಂದು, ಇದು ಒಂದು ವರ್ಗದ ತಿಳ್ಕೊಳ್ಳಿ. ಇದೇನಿದು ವರ್ಗದಲ್ಲಿ ಎಲ್ಲಾ ಭಾಗಗಳಂತೆ ಎಷ್ಟಿದೆ 3 ಅಂತ ತಿಳ್ಕೊಳ್ಳೋಣ. 3 ಸೆಂಟಿಮೀಟರ್ ಎಲ್ಲಾ ಭಾಗಗಳಂತೆ ಸಣ್ಣಾಗಿರೋದ್ರಿಂದ 3 ಸೆಂಟಿಮೀಟರ್ ತಿಳ್ಕೊಳ್ಳೋಣ. ಇದು 3 ಸೆಂಟಿಮೀಟರ್ ಈ ಒಂದು ವರ್ಗದಲ್ಲಿ ಸುತ್ತಳತೆ ಕಂಡುಹಿಡಿಯಬೇಕು ಅಂತ ಹೇಳಿದ್ರೆ ಸುತ್ತಳತೆ ಎಷ್ಟು ಭಾಗಗಳಿದಾವೆ 4 ಭಾಗಗಳು. 4 ಇಂಟು ಎ ಇದನ್ನ ಭಾವಗಳ ಅಳತೆ ಎ ಅಂತ ತಿಳ್ಕೊಂಡ್ರೆ 4 ಇಲ್ಲಿ ಎ ಅಂತ ಹೇಳಿದ್ರೆ 3 ಸೆಂಟಿಮೀಟರ್. ಎ ಅಂತ ಹೇಳಿದ್ರೆ ಎಷ್ಟಾಗುತ್ತೆ 3 ಸೆಂಟಿಮೀಟರ್ ಆಗುತ್ತೆ. ಇಂಟು 3 ಎ ಬೆಲೆ 3 ಅಲ್ಲಿಗೆ 4 ಆಯ್ತು 12 ಸೆಂಟಿಮೀಟರ್ ಆಯ್ತು. ಅಂದ್ರೆ ಈ ಒಂದು ವರ್ಗದಲ್ಲಿ ಪ್ರತಿ ಭಾವನ ಅಳತೆ 3 ಸೆಂಟಿಮೀಟರ್ ಇದ್ರೆ ಆ ಸುತ್ತಳತೆ ಕಂಡುಹಿಡಿಯಬೇಕಾದ್ರೆ 4 ಇಂಟು 4 ಭಾವಗಳು ಇಂಟು ಒಂದು ಭಾವನ ಅಳತೆ ಅಂತ ಹೇಳಿ ಅಲ್ಲಿಗೆ 4 ಇಂಟು ಒಂದು ಭಾವನ ಅಳತೆ ಎಷ್ಟಿದೆ 3 ಇದೆ. 4 12 ಇದು ಒಂದು ವರ್ಗದ ಸುತ್ತಳತೆ ಎಷ್ಟಾಯ್ತು 12 ಸೆಂಟಿಮೀಟರ್ ಆಯ್ತು. ನೋಡಿ ಈ ಲೆಕ್ಕದಲ್ಲಿ ಇದನ್ನ ಸುತ್ತಳತೆ ಏನಾಯ್ತು 4 ಏನದು ಒಂದು ಬೀಜೋಕ್ತಿ. ಈ ಲೆಕ್ಕದಲ್ಲಿ ಎ ಬೆಲೆ ಎಷ್ಟಾಯ್ತು 3 ಆಯ್ತು. ಅದೇ ರೀತಿಯಾಗಿ ಸುತ್ತಳತೆನ ಸ್ವಲ್ಪ ಬದಲಾವಣೆ ಮಾಡಿದ್ರೆ ಇಲ್ಲಿ 5 ಮಾಡಿದ್ರೆ 5 ಮಾಡಿದ್ರೆ ಅಲ್ಲಿಗೆ 4 ಇಂಟು ಎ ಬೆಲೆ ಎಷ್ಟು ಮಾಡಿದ್ರೆ 5 ಮಾಡಿದ್ರಿ 5 20 ಸೆಂಟಿಮೀಟರ್. ನೋಡಿ ಈ ಲೆಕ್ಕದಲ್ಲಿ ಭಾವನ ಅಳತೆ ಬದಲಾವಣೆ ಆಯ್ತು. ಆದಾಗ ಸುತ್ತಳತೆ ಕೂಡ ಬದಲಾವಣೆ ಆಯ್ತು. ಈ ರೀತಿಯಾಗಿ ಇಲ್ಲಿ ಚರಾಕ್ಷರದ ಬೆಲೆ ಬದಲಾವಣೆ ಆದಂತೆ ಲೆಕ್ಕದಲ್ಲಿ ಬರುವಂತ ಉತ್ತರ ಏನಾಗುತ್ತೆ ಬದಲಾವಣೆ ಆಗ್ತಾ ಹೋಗುತ್ತೆ. ಇದೇ ರೀತಿಯಾಗಿ ಈ ಒಂದು ವರ್ಗದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು. ಸುತ್ತಳತೆ ಆದ್ರೆ 4 ಇಂಟು ಎ ವಿಸ್ತೀರ್ಣ ಕಂಡುಹಿಡಿಯಬೇಕಾದ್ರೆ ಇದು ಒಂದು ಭಾವನಾರ್ಥ ಎಕ್ಸ್ ಅಂತ ಇಟ್ಕೊಂಡ್ರೆ ಎಕ್ಸ್ ಅಲ್ಲಿಗೆ ವಿಸ್ತೀರ್ಣ ಸೂತ್ರ ಏನಾಗುತ್ತೆ ವರ್ಗದ ವಿಸ್ತೀರ್ಣ ಬಾಹು ಇಂಟು ಬಾಹು ಒಂದು ಭಾವ ಎಷ್ಟಿದೆ ಎಕ್ಸ್ ಇದೆ ಇಂಟು ಇನ್ನೊಂದು ಭಾವ ಎಷ್ಟಿದೆ ಎಕ್ಸ್ ಇದೆ. ಅಲ್ಲಿ ಎಕ್ಸ್ ಇಂಟು ಎಕ್ಸ್ ಏನಾಯ್ತು ಎಕ್ಸ್ ಸ್ಕ್ವೇರ್ ಆಯ್ತು. ಏನಾಯ್ತು ಎಕ್ಸ್ ಸ್ಕ್ವೇರ್ ಆಯ್ತು. ಏನಾಗುತ್ತೆ ಅಂದ್ರೆ
ಎಕ್ಸ್ ಗೆ ಯಾವ್ದಾದ್ರು ಒಂದು ಬೆಲೆ ಕೊಟ್ಟಾಗ, ಉದಾಹರಣೆ ಎಕ್ಸ್ ಗೆ ನಾನು ಎಷ್ಟು ಕೊಡ್ತೀನಿ, 4 ಕೊಡ್ತೀನಿ. ಅಲ್ಲಿಗೆ ಇದೇನಾಯ್ತು 4 ಆಯ್ತು, ಇದು 4 ಆಯ್ತು, ಇದು ಎಷ್ಟಾಯ್ತು 4 ಆಯ್ತು. ಅಲ್ಲಿಗೆ ಎಕ್ಸ್ 4 ಕೊಟ್ಟಾಗ ಅಲ್ಲಿಗೆ 4 ಸ್ಕ್ವೇರ್ಗೆ ಸ್ಕ್ವೇರ್ ಇಸ್ ಕೊಟ್ಟ 16. ಅಂದ್ರೆ ಈ ಒಂದು ವರ್ಗದ ವಿಸ್ತೀರ್ಣ ಎಷ್ಟಾಗುತ್ತೆ, 16 ಸೆಂಟಿಮೀಟರ್ ಇದ್ರೆ ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ ಅಥವಾ ಚದರ ಸೆಂಟಿಮೀಟರ್ ಆಗುತ್ತೆ. ಈ ರೀತಿಯಾಗಿ ನಾವು ಇಲ್ಲಿ ಒಂದು ಚರಾಕ್ಷರದ ಬೆಲೆಯನ್ನು ಕೊಡ್ತಾ ಹೋದ್ರೆ ವಿಸ್ತೀರ್ಣವನ್ನು ಕಂಡಿಬಹುದು ಮತ್ತೆ ಭಾವನೆ ಸುತ್ತಳತೆಯನ್ನು ಕಂಡಿಬಹುದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ. ಆಯ್ತಾ ವಿದ್ಯಾರ್ಥಿಗಳೇ, ನಾವು ಒಂದು ಚರಾಕ್ಷರವುಳ್ಳ ಬೀಜೋಕ್ತಿ ಅಂತ ಹೇಳಿ ರೀತಿಯನ್ನು ಹೇಳಿದ್ದೀನಿ. ಒಂದು ಚರಾಕ್ಷರ ಅಂದ್ರೆ 2a ಆಗಿರ್ಬೋದು, 3x ಆಗಿರ್ಬೋದು, -5y ಆಗಿರ್ಬೋದು, -8p ಆಗಿರ್ಬೋದು. ಇಲ್ಲಿ a ಅನ್ನೋದು ಚರಾಕ್ಷರ, x ಅನ್ನೋದು ಚರಾಕ್ಷರ, y ಅನ್ನೋದು ಚರಾಕ್ಷರ, p ಅನ್ನೋದು ಚರಾಕ್ಷರ. ಒಂದು ಚರಾಕ್ಷರವನ್ನು ಹೊಂದಿರುವಂತಹ ಒಂದು ಬೀಜೋಕ್ತಿ ಆಗಿದೆ. ಈಗ ಅಕಸ್ಮಾತ್ ಮುಂದಿನ ತರಗತಿಯಲ್ಲಿ 2 ಚರಾಕ್ಷರವುಳ್ಳ ಬಹುಪದೋಕ್ತಿ ಅಂತ ಬರುತ್ತೆ. ಅದು ಹೇಗಿರುತ್ತಪ್ಪ ಅಂತ ಹೇಳಿದ್ರೆ 2x + 3y, 2x + 3y = 8 ಅಂತ ಕೊಟ್ಟಾಗ ಇದು ಒಂದು 2 ಚರಾಕ್ಷರವುಳ್ಳ ಒಂದು ಬೀಜೋಕ್ತಿ ಆಗುತ್ತೆ. ಬೀಜೋಕ್ತಿ ಇಲ್ಲಿ ಏನಾಗಿದೆ, x ಒಂದು ಚರಾಕ್ಷರ, y ಒಂದು ಚರಾಕ್ಷರ. ನೀವು ಈ ತರಗತಿಯಲ್ಲಿ ತಿಳ್ಕೊಳ್ತಿರೋದು ಒಂದು ಚರಾಕ್ಷರವುಳ್ಳ ಬಹುಪದೋಕ್ತಿ ಮಾತ್ರ ತಿಳ್ಕೊಳ್ತಾ ಹೋಗ್ತೀವಿ. ವಿದ್ಯಾರ್ಥಿಗಳೀಗ ನಾವು -2xy ಅಂತ ಇದ್ರೆ +2xy ಅಂತ ಇದ್ರೆ ಇಲ್ಲಿ xy ನ ಸಹಗುಣಕ ಎಷ್ಟು 2, xy ನ ಸಹಗುಣಕ ಎಷ್ಟು, ಸಹಗುಣಕ 2. ಇಲ್ಲಿ -8p ಇದ್ರೆ p ನ ಸಹಗುಣಕ -8. ಈ ರೀತಿಯಾಗಿ ಪ್ರತಿಯೊಂದು ಬೀಜೋಕ್ತಿನೂ ಕೂಡ ಒಂದಲ್ಲ ಒಂದು ಸಹಗುಣಕ ಹೊಂದಿರುತ್ತೆ. ಉದಾಹರಣೆಗೆ ಬರೀ x ಅಂತ ಇದ್ರೆ ಇದರ ಸಹಗುಣಕ ಎಷ್ಟಂತೆ 1 ಆಗುತ್ತೆ. ಇಲ್ಲಿ ಯಾವುದೇ ಸಂಖ್ಯೆ ಇಲ್ಲ ಅಂತ ಹೇಳಿದ್ರೆ ಸಹಗುಣಕ 0 ಅಂತ ತಿಳ್ಕೊಬಾರ್ದು, ಸಹಗುಣಕ ಎಷ್ಟು ತಿಳ್ಕೊಬೇಕಾಗತ್ತೆ, ಸಹಗುಣಕ 1 ಅಂತ ತಿಳ್ಕೊಳ್ಬೇಕಾಗತ್ತೆ. ಉದಾಹರಣೆಗೆ ಇಲ್ಲಿ 2x ಯಾರು -3x + 5 = 0 ಇದ್ರೆ ಇದು ಒಂದು ವರ್ಗ ಸಮೀಕರಣ ಆಗುತ್ತೆ. ವರ್ಗ ಸಮೀಕರಣದ ಬಗ್ಗೆ ಮುಂದೆ ಹೇಳ್ಕೊಡ್ತಾ ಹೋಗ್ತೀನಿ. ಇಲ್ಲಿ x² ಇದೆ, x² ಸಹಗುಣಕ ಇದೆ 2, ಇದು ಸಹಗುಣಕ. ಅಂದ್ರೆ x² ಎಂಬುದು ಯಾವುದರ ಜೊತೆ ಗುಣಿಸಲ್ಪಟ್ಟಿದೆ ಅಂತ ಹೇಳಿ, ಅದರಿಂದ x² ಸಹಗುಣಕ 2. ಇಲ್ಲಿ x ನ ಸಹಗುಣಕ ಎಷ್ಟಿದೆ, -3. x ನ ಸಹಗುಣಕ ಎಷ್ಟು, -3. ಇಲ್ಲಿ 5 ಎಂಬುದು ಒಂದು ಸ್ಥಿರಾಂಕ, 5 ಎಂಬುದು ಸ್ಥಿರಾಂಕ. ಇಲ್ಲಿ ಯಾವುದೇ ರೀತಿಯಾದ ಒಂದು ಚರಾಕ್ಷರ ಇಲ್ಲದೆ ಇರೋದ್ರಿಂದ 5 ಎಂಬುದು ಸ್ಥಿರಾಂಕ ಅಂತ ಹೇಳಿ ಕರೀತಾ ಹೋಗಬಹುದು. ಇಲ್ಲಿ ಸ್ಥಿರಾಂಕದ ಘಾತಾಂಕ ಯಾವಾಗ ಎಷ್ಟಿರುತ್ತಪ್ಪ ಅಂತ ಹೇಳಿದ್ರೆ ಎಷ್ಟಿರುತ್ತಲ್ಲಿ 1 ಆಗಿರುತ್ತೆ. ಅದನ್ನ ನೆನಪಿಟ್ಕೊಳ್ತಾ ಹೋಗ್ಬೇಕು. ಇದೇ ರೀತಿಯಾಗಿ ನಾವು ಈಗ ಏಕಪದ, ದ್ವಿಪದ ಮತ್ತೆ ತ್ರಿಪದ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಇಲ್ಲಿ ಅದಕ್ಕೂ ಮುಂಚೆ ನೋಡಿ, ಒಂದು ಸಂಖ್ಯೆ 2 ಇದ್ರೆ ಎರಡೂ ಕೂಡ ಒಂದು ಬಹುಪದ ಆಗಿರುತ್ತೆ, ಎರಡೂ ಕೂಡ ಒಂದು ಬಹುಪದೋಕ್ತಿ ಆಗುತ್ತೆ. ಅದನ್ನ ಏನಂತ ಕರೀತಾರೆ, ಸ್ಥಿರ ಬಹುಪದೋಕ್ತಿ ಅಂತ ಕರೀತಾರೆ. ಏನ್ ಕರೀತಾರೆ, ಸ್ಥಿರ ಬಹುಪದೋಕ್ತಿ. ಅದೇ ರೀತಿಯಾಗಿ -5 ಇದು ಕೂಡ ಸ್ಥಿರ ಬಹುಪದೋಕ್ತಿ. 2 ಸ್ಥಿರ ಬಹುಪದೋಕ್ತಿ, -5 ಸ್ಥಿರ ಬಹುಪದೋಕ್ತಿ ಅಂತ ಕರೀತಾರೆ. ಅದೇ ರೀತಿಯಾಗಿ ಒಂದು 0 ಇದ್ರೆ ಅದನ್ನ ಶೂನ್ಯ ಬಹುಪದೋಕ್ತಿ ಅಂತ ಕರೀತಾರೆ. ಇದನ್ನ ಕರೀತಾರೆ ಶೂನ್ಯ ಬಹುಪದೋಕ್ತಿ. ಬರೀ ಸಂಖ್ಯೆಗಳಿದ್ರೆ ಅದಕ್ಕೆ ಸ್ಥಿರ ಬಹುಪದೋಕ್ತಿ ಅಂತ ಕರೀತಾರೆ. ಈಗ 2x + 5 ಇದ್ರೆ ಇದು 5 ಎಂಬುದು ಇದು ಸ್ಥಿರ ಬಹುಪದೋಕ್ತಿ, ಸ್ಥಿರ ಬಹುಪದೋಕ್ತಿ ಆಗುತ್ತೆ. ಇಲ್ಲಿ 0 ಇದ್ದರೆ ಶೂನ್ಯ ಬಹುಪದೋಕ್ತಿ ಅನ್ನೋದ್ರ ಬಗ್ಗೆ ಈಗ ತಿಳ್ಕೊಂಡಿದ್ದೀವಿ. ಈಗ ಬಹುಪದೋಕ್ತಿಗಳಲ್ಲಿ ನೋಡಿ, ಒಂದು ಬಹುಪದೋಕ್ತಿ ಅಂತ ಹೇಳಬೇಕು ಅಂತ ಹೇಳಿದ್ರೆ ಅದರಲ್ಲಿ ಯಾವುದೇ ಒಂದು ಘಾತಾಂಕ ಏನಾಗಿರ್ಬೇಕಪ್ಪ ಅಂತ ಹೇಳಿದ್ರೆ ಧನ ಸಂಖ್ಯೆ ಆಗಿರ್ಬೇಕಾಗತ್ತೆ. ಈಗ 2x ಎಷ್ಟು 3x² + 5x - 3 = 0. ಇದೊಂದು ಬಹುಪದೋಕ್ತಿ, ಇದು ಒಂದು ಬಹುಪದೋಕ್ತಿ. ಇಲ್ಲಿ ಬಹುಪದೋಕ್ತಿ ಹೇಳ್ಕೊಬೇಕಾದ್ರೆ ಯಾವುದೇ ಒಂದು ಚರಾಕ್ಷರದ ಘಾತಾಂಕ ಧನ
ಧನಸಂಖ್ಯೆ ಆಗಿರ್ಬೇಕಾಗುತ್ತೆ, ಅವಾಗ ಅದನ್ನೇನು ಕರಿಬಹುದು, ನಾವು ಬಹುಪದೋಕ್ತಿ ಅಂತ ಕರಿಬಹುದು. ನೋಡಿ, ಒಂದು ಉದಾಹರಣೆ ಕೊಡ್ತಾ ಹೋಗ್ತೀನಿ. ಈ ಉದಾಹರಣೆಗಳಲ್ಲಿ x ಪ್ಲಸ್ 1/x √x ಪ್ಲಸ್ 3. ನೋಡಿ, ಇಲ್ಲಿ x ಪ್ಲಸ್ ಇದ್ರ ಘಾತಾಂಕ ಎಷ್ಟಾಗುತ್ತೆ, x ಘಾತಾಂಕ -1 ಆಗುತ್ತೆ. ನೋಡಿ, x ಅಂದ್ರೆ x ಘಾತಾಂಕ -1 ಆಗುತ್ತೆ. ನೋಡಿ, ಇಲ್ಲಿ ಈ ಲೆಕ್ಕದಲ್ಲಿ x ನ ಘಾತಾಂಕ ರೂಟ್ ಅಂತ ಹೇಳಿದ್ರೆ 1/2 ಪ್ಲಸ್ 3. ಅದರಿಂದ ಇಲ್ಲಿ x ಪ್ಲಸ್ x ಘಾತಾಂಕ ಮೈನಸ್ x ಪ್ಲಸ್ 1/x √x ಪ್ಲಸ್ 3 ಇವನ್ನ ಬಹುಪದೋಕ್ತಿ ಅಂತ ಕರೆಯೋದಿಲ್ಲ. ಯಾಕಪ್ಪ ಅಂತಂದ್ರೆ ಬಹುಪದೋಕ್ತಿ ಹೇಳ್ಕೊಬೇಕಾದ್ರೆ ಯಾವುದೇ ಒಂದು ಬೀಜ ಪದದ ಘಾತಾಂಕ ಏನಾಗಿರ್ಬೇಕಾಗುತ್ತೆ, ಒಂದು ಧನ ಪೂರ್ಣಾಂಕ ಆಗಿರ್ಬೇಕಾಗುತ್ತೆ. ಘಾತಾಂಕ ಎಷ್ಟಿದೆ, +1 ಇದೆ. ಘಾತಾಂಕ ಎಷ್ಟಿದೆ, 2 ಇದೆ. ಇದು ಘಾತಾಂಕ ಎಷ್ಟಿದೆ, 1 ಇದೆ. ಇದಕ್ಕೆ ಧನ ಪೂರ್ಣಾಂಕಗಳು ಅಂತ ಹಾಕ್ತಾರೆ. ಅದಕ್ಕೋಸ್ಕರ ಧನ ಪೂರ್ಣಾಂಕ ಇರೋದ್ರಿಂದ ಘಾತಾಂಕ, ಅದಕ್ಕೆ ಏನಂತಂದ್ರೆ ಬಹುಪದೋಕ್ತಿ ಅಂತ ಹೇಳ್ತಾರೆ. ಇಲ್ಲಿ ಘಾತಾಂಕ ಏನಾದ್ರು ಕೂಡ ಋಣ ಪೂರ್ಣಾಂಕ ಆಗಿದ್ರೆ, ಋಣ ಪೂರ್ಣಾಂಕ ಅಥವಾ ದಶಮಾಂಶದಲ್ಲಿ ಅಥವಾ ಭಿನ್ನ ರಾಶಿಯಲ್ಲಿದ್ರೆ ಏನಂತ ಕರೆಯೋದಿಲ್ಲ, ಬಹುಪದೋಕ್ತಿಗಳು ಅಂತ ಹೇಳಿ ಕರೆಯೋದಿಲ್ಲ. ಬಹುಪದೋಕ್ತಿ ಕೇಳಿಸ್ಕೊಂಡ್ರೆ ಏನಾಗಿರ್ಬೇಕು, ಒಂದು ಬೀಜ ಪದದ ಘಾತಾಂಕ ಏನಾಗಿರ್ಬೇಕು, ಧನ ಸಂಖ್ಯೆ ಆಗಿರ್ಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿರ್ಬೇಕು. ವಿದ್ಯಾರ್ಥಿಗಳಿಗೆ ಮುಂದಿನ ತರಗತಿಯಲ್ಲಿ ಈಗ ಏಕಪದ, ದ್ವಿಪದ ಮತ್ತೆ ತ್ರಿಪದಗಳ ಬಗ್ಗೆ, ತ್ರಿಪದ ಬಹುಪದೋಕ್ತಿಗಳ ಬಗ್ಗೆ ತಿಳ್ಕೊಳ್ತಾ ಹೋಗಲ್ಲ. ವಿದ್ಯಾರ್ಥಿಗಳೇ, ಒಂದು ಬಹುಪದೋಕ್ತಿಯ ಚರಾಕ್ಷರ x ಆಗಿದ್ರೆ, ಒಂದು ಬಹುಪದೋಕ್ತಿಯ ಚರಾಕ್ಷರ x ಆಗಿದ್ರೆ ಇಲ್ಲಿ ನಾವು ಅದನ್ನ ಏನಂತ ಬರೀಬಹುದಪ್ಪ ಅಂತಂದ್ರೆ p of x ಅಂತ ಬರೀತೀವಿ. p of x ಅಂತ ಬರೀತಾ ಹೋಗ್ತೀವಿ. ಒಂದು ಸಾಂಕೇತಿಕವಾಗಿ p of x ಅಂತ ಬರೀತಾ ಹೋಗ್ತೀವಿ. ಅಥವಾ p of x, q of x ಅಥವಾ ಇಲ್ಲಿ r of x ಅಂತ ಹೇಳಿ ಈ ರೀತಿ ಬರ್ತಾ ಹೋಗ್ತೀವಿ. ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ p of x is equal to 2x² plus 5x minus 3. ಇದು ಒಂದು ಬಹುಪದೋಕ್ತಿ. ಅದೇ ರೀತಿಯಾಗಿ ಇಲ್ಲಿ q of x is equal to x² minus 1. ನೆಕ್ಸ್ಟ್ p of y ಚರಾಕ್ಷರದಾಗ p of y ಅಂತ ಹೇಳ್ತೀವಿ. p of y is equal to y² plus y plus 1. ನೆಕ್ಸ್ಟ್ s of u ಅಂತ ಹೇಳಿದ್ರೆ ಇಲ್ಲಿ u ಚರಾಕ್ಷರ ತಿಳ್ಕೊಬೇಕಾಗುತ್ತೆ. ಅದರಿಂದ 2 ಪ್ಲಸ್ u ಮೈನಸ್ u² ಪ್ಲಸ್ 6u², ಸಾರಿ 6u². ಇವನ್ನ ಈ ರೀತಿಯಾಗಿ ಚರಾಕ್ಷರ ಯಾವುದಿರುತ್ತೋ ಆ ಚರಾಕ್ಷರದ ಆಧಾರದ ಮೇಲೆ ಸಮೀಕರಣವನ್ನ p of x, q of x ಅಥವಾ r of x ಅಂತೇಳಿ ಈ ರೀತಿಯಾಗಿ ಬದಲಾವಣೆ ಮಾಡಿ ಬರಿತಾ ಹೋಗಬಹುದು. ವಿದ್ಯಾರ್ಥಿಗಳೀಗ ಒಂದು ಬಹುಪದೋಕ್ತಿಯ ಮಹತ್ತಮ ಘಾತಾಂಕ ಅಂತ ಬರುತ್ತೆ, ಅದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಬಹುಪದೋಕ್ತಿಯ ಡಿಗ್ರಿ ಅಥವಾ ಮಹತ್ತಮ ಘಾತಾಂಕ. ಬಹುಪದೋಕ್ತಿಯ ಡಿಗ್ರಿ ಅಥವಾ ಮಹತ್ತಮ ಘಾತಾಂಕ. ಉದಾಹರಣೆ y² ಪ್ಲಸ್ 3y ಮೈನಸ್ 3 ಅಂತ ಇದ್ರೆ ಇದರಲ್ಲಿ ಇದು ಚರಾಕ್ಷರವಿದೆ, y ಇದೆ. ಈ y ನ ಅತ್ಯಂತ ಗರಿಷ್ಠ ಘಾತಾಂಕ 2 ಇದೆ. ಆದ್ರಿಂದ ಈ ಸಮೀಕರಣದ ಮಹತ್ತಮ ಘಾತ ಎಷ್ಟಪ್ಪ ಅಂತ ಹೇಳಿದ್ರೆ 2. ಅಂದ್ರೆ ಇದು ಚರಾಕ್ಷರದ ಹೈಯೆಸ್ಟ್ ಡಿಗ್ರಿ ಅಂದ್ರೆ ಘಾತಾಂಕವನ್ನು ಕರೀತಾರೆ, 2 ಕರೀತಾ ಹೋಗ್ತಾರೆ. ಇನ್ನೊಂದು x³ ಮೈನಸ್
5 ಅಂತಿತ್ತಪ್ಪ. ಇದರ ಮಹತ್ತಮ ಘಾತ ಎಷ್ಟಿದೆ? 3 ಇದೆ. ಅದೇ ರೀತಿಗೆ ಪಿ ಘಾತಾಂಕ 5 ಮೈನಸ್ ಪಿ ಘಾತಾಂಕ 4 ಮೈನಸ್ ಪ್ಲಸ್ ಪಿ ಘಾತಾಂಕ 3 ಪಿ ಘಾತಾಂಕ 2 ಪ್ಲಸ್ 2p ಮೈನಸ್ 8 0 ಇದೆ. ಈ ಒಂದು ಬಹುಪದೋಕ್ತಿಯ ಮಹತ್ತಮ ಘಾತಾಂಕ ಎಷ್ಟಿದೆ? 5 ಇದೆ. ಇದನ್ನ ಏನ್ ಕರೀತಾರೆ? ಮಹತ್ತಮ ಘಾತಾಂಕ ಎಷ್ಟಾಗಿ? 5. ಮಹತ್ತಮ ಅಂದ್ರೆ ಇದು ಚರಾಕ್ಷರದಲ್ಲಿ ಬರುವಂತ ಅತ್ಯಂತ ಗರಿಷ್ಠ ಘಾತಾಂಕವನ್ನ ಆ ಬಹುಪದೋಕ್ತಿಯ ಮಹತ್ತಮ ಘಾತಾಂಕ ಅಂತ ಹೇಳ್ತಾರೆ. ಅಥವಾ ಇದರಿಂದ ಹೆಸರು ಹೇಳೋದು ಡಿಗ್ರಿ ಅಂತ ಹೇಳ್ಬೋದು. ಅಂದ್ರೆ ಈ ಸಮೀಕರಣದ ಡಿಗ್ರಿ ಎಷ್ಟು ಅಂತ ಕೇಳಿದ್ರೆ 2 ಅಂತ ಹೇಳ್ಬೋದು. ಈ ಸಮೀಕರಣದ ಡಿಗ್ರಿ ಎಷ್ಟು ಅಂತ ಕೇಳಿದ್ರೆ 3 ಅಂತ ಹೇಳ್ಬೋದು. ಈ ಸಮೀಕರಣದ ಡಿಗ್ರಿ ಎಷ್ಟು ಅಂತ ಹೇಳಿದ್ರೆ ಎಷ್ಟು ಹೇಳ್ಬೋದು? 5 ಹೇಳ್ಬೋದು. ವಿದ್ಯಾರ್ಥಿಗಳು ಈಗ ಮುಂದಿನ ತರಗತಿಯಲ್ಲಿ ಏಕಪದ ಅಂದ್ರೆ ಏಕಾತ್ಮಕ ಸಮೀಕರಣ, ವರ್ಗ ಸಮೀಕರಣ ಮತ್ತು ಘನಾತ್ಮಕ ಸಮೀಕರಣ ಬಗ್ಗೆ ತಿಳ್ಕೊಳ್ತಾ ಹೋಗೋಣ.